ಫ್ರೆಂಡ್ಸ್, ಇವಾಗ ನಾನು ಕೆ ಇ ವೆಬ್ಸೈಟಲ್ಲಿದ್ದೀನಿ. ನಮ್ಮ ಬಿ ಎಸ್ ಸಿ ನರ್ಸಿಂಗಿಗೆ ಇವತ್ತು ನೋಡಿ, ಇವತ್ತಿನ ದಿವಸ ಪೂರ್ತಿ ಮುಗಿತಾ ಬಂತು. ಸೊ ಇವಾಗ 9:45 ಆಗಿದೆ. ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅಪ್ಡೇಟ್ ಆಗಿದೆಯೋ ಇಲ್ಲೋ ಅಂತೇಳಿ. ಯಾಕಂತಂದರೆ ನಾವು ಇಲ್ಲಿ ಇದರಲ್ಲಿ ಹೋಗಿ ನೋಡಿದಾಗ, ಇದರ ಯಾವುದೋ ಸೀಟ್ ಮೆಟ್ರಿಕ್ಸ್ದಲ್ಲಿ ಹೋಗಿ ನೋಡಿದಾಗ, ಸೊ ಇಲ್ಲಿ ಯಾವುದೇ ಥರಂಥ ಅಪ್ಡೇಟ್ ಆಗಿಲ್ಲ. ಓಕೆ, ಸೊ ನಾನು ಲಿಂಕ್ ಥ್ರೂ ಹೋಗ್ತೀನಿ ಇವಾಗ. ಸೊ ಲಿಂಕ್ ಥ್ರೂ ಹೋದರೆ ಏನಾದರೂ ನನಗೆ ಸಿಗುತ್ತಾ ಅಂತ ನಾನು ಟ್ರೈ ಮಾಡಿ ನೋಡ್ತೀನಿ. ಲಾಗಿನ್ ಮಾಡಿ ನಿಮಗೆ ತೋರಿಸ್ತೀನಿ ಅಲ್ಲಿ ಒಳಗಡೆ ಏನಾದರೂ ಕಾಲೇಜ್ ಅಪ್ಡೇಟ್ ಆಗಿದೆಯಾ ಅಂತ. ಸೊ ಫ್ರೆಂಡ್ಸ್, ಇವಾಗ ನಾನು ಸೀಕ್ರೆಟ್ ಕೀಯನ್ನು ಹಾಕಿದ್ದೀನಿ, ಅಪ್ಲಿಕೇಶನ್ ನಂಬರು ಮತ್ತು ಹಾಕಿ, ಸೊ ನನ್ನ ಒಂದು ಅಗ್ರಿಮೆಂಟನ್ನು ಓಕೆ ಮಾಡ್ತೀನಿ. ಸೊ ನೋಡಿ, ಓಕೆ ಮಾಡಿ ಇವಾಗ ನಾನು ಬಿ ಎಸ್ ನರ್ಸಿಂಗ್ ಮಾತ್ರ ಕ್ಲಿಕ್ ಮಾಡ್ಕೊತೀನಿ. ಓಕೆ, ಸೊ ನೋಡಿ ಬಿ ಎಸ್ ನರ್ಸಿಂಗ್ ಮಾತ್ರ ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ನೋಡಿ ಯಾವುದೇ ಥರಂಥ ಕಾಲೇಜ್ಗಳನ್ನ ತೋರಿಸ್ತಾ ಇಲ್ಲ, ಕಾಲೇಜನ್ನು ತೋರಿಸ್ತಾ ಇಲ್ಲ. ಓಕೆ, ಸೊ ಬಿ ಎಸ್ ಅಗ್ರಿ. ಓಕೆ, ಬಿ ಎಸ್ ಅಗ್ರಿ. ಓಕೆ, ಬಿ ಎಸ್ ಅಗ್ರಿ ತೋರಿಸ್ತಾ ಇದೆ. ವೆಟ್ರನರಿಗೆ ಓಕೆ, ವೆಟ್ರನರಿ ಕೂಡ ತೋರಿಸ್ತಾ ಇದೆ. ಬಿ ಫಾರ್ಮಸಿ ತೋರಿಸ್ತಾ ಇದೆ, ಫಾರ್ಮಾಡಿ ತೋರಿಸ್ತಾ ಇದೆ. ಬಟ್ ಬಿ ಎಸ್ ನರ್ಸಿಂಗ್ ಮಾತ್ರ ನೋಡಿರಿ, ಇವಾಗ 9:45 ಆಯಿತು, ಇನ್ನೂವರೆಗೂ ಕೂಡ ಯಾವುದೇ ಥರಂಥ ಅಪ್ಡೇಟ್ ಆಗಿಲ್ಲ. ಸೊ ಇದು ಕೆ ಇದ್ದ ಒಂದು ಇರ್ರೆಸ್ಪಾನ್ಸಿಬಲ್ ಅಥವಾ ಬೇಜಾರ್ತನ ಕೂಡ ಅಂತ ಹೇಳ್ಬೋದು. ಹೇಳಿದ್ದಾರೆ ಅದರಲ್ಲಿ 23ನೇ ತಾರೀಕಿಂದ ಬಿ ಎಸ್ ನರ್ಸಿಂಗಿಗೆ ಆಪ್ಷನ್ ಎಂಟ್ರಿ ಬಿಟ್ಟಿದ್ದೀವಿ ಅಂತ. ನೋಡಿ, ಇವತ್ತು 25 ತಾರೀಕು ಥರ ನೋಡಿ 10 ಗಂಟೆ ಆಗಲಿಕ್ಕೆ ಬಂತು, ಇನ್ನೂ ಕೂಡ ಕಾಲೇಜುಗಳನ್ನು ಬಿಟ್ಟಿಲ್ಲ. ಸೀಟ್ ಮ್ಯಾಟ್ರಿಕ್ಸ್ ಹಾಳಾಗೋಗಲಿ, ಅಟ್ಲೀಸ್ಟ್ ಕಾಲೇಜುಗಳನ್ನ ಒಳಗಡೆ ಅದು ಬಿಡಬೇಕಿತ್ತು, ಇನ್ನೂವರೆಗೆ ಬಿಟ್ಟಿಲ್ಲ. ಓಕೆ, ಸೊ ಯಾವುದೋ ಒಂದು ವಿದ್ಯಾರ್ಥಿ ನಂಗೆ ಕೇಳ್ತಾಯಿದ್ರು ಫೀಸ್ ಎಲ್ಲಿರುತ್ತೆ ಅಂತ. ಸೊ ಓಕೆ, ಅದೊಂದು ಎಕ್ಸಾಂಪಲ್ ತೋರಿಸಿಬಿಡ್ತೀನಿ. ಒಂದು ಏರೋಸ್ಪೇಸ್ ಎಕ್ಸಾಂಪಲ್ ತೊಗೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಿ ನೀವು ಫೀಸ್ ಬಗ್ಗೆ. ಓಕೆ, ನೋಡಿ ಫೀಸ್ ತೋರಿಸ್ತಾ ಇದೆ, ಪಕ್ಕದಲ್ಲಿ ಇದೆಯಲ್ಲ ಫೀಸ್ 1,07,495. ಓಕೆ, ಆಮೇಲೆ 10,000 ಇದು 1,15,956. ಇವೆಲ್ಲ ಫೀಸ್ಗಳು ಇವು ಫೀಸ್ ಇದ್ದ, ಇವೆಲ್ಲ ಫೀಸ್ ಇವು. ಇದಕ್ಕೆ ಅದರಲ್ಲಿ ಯಾವ್ದು ಫೀಸ್ ಬೇಕು ನಿಮಗೆ ಅದನ್ನು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಓಕೆ, ಎನಿಹೌ ನಮ್ಮ ಬಿ ಎಸ್ ನರ್ಸಿಂಗ್ ಇವತ್ತು ಮೇ ಬಿ ಇವತ್ತು ಕೂಡ ಹೋಯಿತು. ಓಕೆ, ಹ್ಯಾವ್ ಅ ಗುಡ್ ನೈಟ್.